ಕಾವೇರಿ ವಿವಾದಕ್ಕೆ ಇದೀಗ ಹೊಸ ತಿರುವು ಸಿಗ್ತಾ ಇದೆ. ಕರ್ನಾಟಕ ತಮಿಳುನಾಡು ಸಂಬಂಧದಲ್ಲಿ ಹೊಸ ಅಧ್ಯಾಯ ಆರಂಭ ಆದಂತೆ ಕಾಣಸಿಗ್ತಾ ಇದೆ. ಡಿಕೆ ಶಿವಕುಮಾರ್ ತಮಿಳುನಾಡು ಸಿಎಂ ವಿಜಯ್ ಭೇಟಿಯನ್ನ ಕೊಟ್ಟಿದ್ದಾರೆ, ಮಾತುಕತೆಯನ್ನ ನಡೆಸಿದ್ದಾರೆ. ಉಭಯ ರಾಜ್ಯಗಳ ಸಿಎಂಗಳ ಮಾತುಕತೆಗೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ದಶಕಗಳ ಬಳಿಕ ಕಾವೇರಿ ಕುರಿತು ಸಿಎಂ ಮಟ್ಟದ ಮಾತುಕತೆಗಳು ಆಗ್ತಾ ಇದೆ. ಬಹಳಷ್ಟು ನಿರೀಕ್ಷೆಗಳನ್ನ ಕೂಡ ಇಲ್ಲಿ ಇಟ್ಕೊಳ್ಳಲಾಗ್ತಾ ಇದೆ. ನೋಡಿ, ಬಹಳ ವರ್ಷಗಳಿಂದಲೂ ಕೂಡ ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತಕರಾರುಗಳು, ಸಾಕಷ್ಟು ಹೋರಾಟಗಳನ್ನ ಕೂಡ ಗಮನಿಸ್ಕೊಳ್ತಾ ಬಂದಿದ್ದೀವಿ. ಈ ಪ್ರತಿ ಬಾರಿಯೂ ಕೂಡ ಮಳೆ ಉತ್ತಮವಾಗಿ ಆದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗೋದಿಲ್ಲ. ಯಾವಾಗ ಮಳೆ ಅಭಾವ ಕಾಡೋದಕ್ಕೆ ಶುರುವಾಗುತ್ತೋ ಆಗ ತಮಿಳುನಾಡು ಖ್ಯಾತಿಯನ್ನ ತೆಗೆಯೋದಕ್ಕೆ ಶುರು ಮಾಡುತ್ತೆ. ಇದೀಗ ಕಾವೇರಿ ವಿವಾದ, ದಳಪತಿ ವಿಜಯ್ ಬೆಂಗಳೂರಿಗೆ ಆಗಮಿಸ್ತಾರ. ಆಗಸ್ಟ್ 3ರಂದು ಬೆಂಗಳೂರಿನಲ್ಲಿ ಸಭೆಗೆ ಆಹ್ವಾನವನ್ನ ಕೂಡ ಕೊಟ್ಟಿದ್ದಾರೆ ನಮ್ಮ ರಾಜ್ಯದ ಸಿಎಂ ಡಿಕೆ ಶಿವಕುಮಾರ್. ಮೇಕೆದಾಟು ವಿಚಾರ, ಕಾವೇರಿ ನೀರು ಹಂಚಿಕೆ ವಿಚಾರ, ಮತ್ತೆ ಇದರ ಜೊತೆಗೆ ಮೆಟ್ರೋ ಸಂಪರ್ಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ಇಲ್ಲಿ ಆಗುತ್ತೆ. ಕಾವೇರಿ ನೀರು ಹಂಚಿಕೆ ಬಗ್ಗೆ ಮಹತ್ವದ ಚರ್ಚೆಗಳು ಇಲ್ಲಿ ಆಗತ್ತೆ. ಮೇಕೆದಾಟು ಯೋಜನೆಗೂ ಕೂಡ ಸಭೆಯಲ್ಲಿ ಸ್ಥಾನಮಾನವನ್ನ ಕೂಡ ನೀಡಲಾಗ್ತಾ ಇದೆ. ಕಾವೇರಿ ವಿವಾದಕ್ಕೆ ಈ ಸಾಕಷ್ಟು ವಿವಾದಗಳು ಏನಾಗಿತ್ತಲ್ಲ, ಈ ಮುಖಾಂತರ ಪರಿಹಾರ ಹುಡುಕುವಂತಹ ಪ್ರಯತ್ನಗಳು ಆಗತ್ತಾ? ಬೆಂಗಳೂರಿಗೆ ಬರ್ತಾರಾ ತಮಿಳುನಾಡು ಸಿಎಂ ವಿಜಯ್? ಆಹ್ವಾನವನ್ನ ಏನೋ ಕೊಟ್ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅವರ ಆಹ್ವಾನದ ಮೇರೆಗೆ ವಿಜಯ್ ಅವರು ಆಗಮಿಸಿದ ನಂತರ ಚರ್ಚೆಗಳು ಯಾವ ರೀತಿಯಾಗಿ ಆಗತ್ತೆ, ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಒಂದು ತೀರ್ಮಾನಕ್ಕೆ ಬರ್ಬೋದು ಉಭಯ ನಾಯಕರು ಅಂತ ಹೇಳಿ ಸಾಕಷ್ಟು ನಿರೀಕ್ಷೆಗಳು ಕೂಡ ಇದೆ. ಸಾಕಷ್ಟು ಆ ನಿರೀಕ್ಷೆಗಳ ಮಧ್ಯೆ ಯಾವ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಈಗಾಗಲೇ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶವನ್ನ ಕೂಡ ಹೊರಡಿಸಿದೆ. ನಮ್ಮ ರಾಜ್ಯಕ್ಕೆ ಒಂದು ಕಡೆ ಜಯ ಅಂತೂ ಏನೋ ಸಿಕ್ಕಿದೆ. ಬಟ್ ಆದ್ರೆ ಈ ಮೇಕೆದಾಟು ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯ್ ಅವರು ಮೋದಿ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ಕೂಡ ನಡೆಸಿದ್ರು, ನೀವು ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ. ಅದರ ಜೊತೆಗೆ ನೋಡಿ, ಇದೀಗ ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟಗಳು ಕೂಡ ಆಗಿದೆ, ಸಾಕಷ್ಟು ಒಂದಷ್ಟು ಸಂಧಾನದ ಮಾತುಕತೆಗಳು ಕೂಡ ಆಗಿದೆ. ಈಗಾಗಲೇ ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ಇಲ್ಲಿ ಮಳೆಯ ಕೊರತೆ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ KRS ಡ್ಯಾಮ್ನಲ್ಲಿ ಯಾವ ರೀತಿಯಾಗಿ ನೀರಿದೆ, ಎಷ್ಟು ಪ್ರಮಾಣದಲ್ಲಿ ನೀರಿದೆ ಅನ್ನೋದು ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ಇಲ್ಲಿ ಕೃಷಿ ಬೆಳೆಯನ್ನ ಕೂಡ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕುಡಿಯೋದಕ್ಕೂ ನೀರು ಕೂಡ ಸಿಗೋದು ಮುಂದಿನ ದಿನಗಳಲ್ಲಿ ಕಷ್ಟ ಸಾಧ್ಯ ಅಂತ ಕೂಡ ಹೇಳಲಾಗ್ತಾ ಇದೆ. ತಮಿಳುನಾಡಿಗೆ ನೀರು ಹರಿಸಿದ್ರೆ ಅಲ್ಲಿ ಕುಡಿಯೋದಕ್ಕೆ ತಮಿಳುನಾಡು ನೀರನ್ನ ಕೇಳ್ತಾ ಇಲ್ಲ, ಅಲ್ಲಿ ರೈತರಿಗೆ ಬೆಳೆಯುವಂತಹ ಬೆಳೆಗೋಸ್ಕರ ಕೇಳುವಂತಹ ನೀರದು. ಸೊ ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಅಲ್ಲಿ ರೈತರಿಗೆ ಜಮೀನಿಗೆ ನೀರು ಹರಿಸೋದಕ್ಕೆ ಅಥವಾ ಬೆಳೆಯನ್ನ ಬೆಳೆಯೋದಕ್ಕೆ ನೀರು ಹರಿಸಿ ಅಂತಂದ್ರೆ ಹೇಗೆ ಸಾಧ್ಯ? ಕರ್ನಾಟಕ ಇದನ್ನ ಬಹಳ ವರ್ಷಗಳಿಂದಲೂ ಕೂಡ ಈ ಹಗ್ಗ ಜಗ್ಗಾಟಗಳು ನಡೆದುಕೊಳ್ತಾ ಬಂದಿದೆ, ಪ್ರತಿಭಟನೆಗಳು ಕೂಡ ಆಗ್ತಾನೆ ಬಂದಿದೆ. ಯಾವುದೇ ಸಿಎಂ ಬಂದರೂ ಕೂಡ ತಮಿಳುನಾಡಿನಲ್ಲಿ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ತಾರ್ಕಿಕ ಅಂತ್ಯ ಆಡುವಂತಹ ಕೆಲಸಗಳಾಗಿಲ್ಲ. ಸೊ ಹಾಗಾಗಿ ಬಹಳ ನಿರೀಕ್ಷೆಗಳು ಕೂಡ ಇಲ್ಲಿ ಇದೆ. ಯಾವ ರೀತಿಯಾದಂತಹ ಚರ್ಚೆಗಳಾಗ್ಬೋದು ನೋಡಿ. ಈಗ ಮಳೆ ಅಭಾವ ಇರುವಂತಹ ಸಂದರ್ಭದಲ್ಲಿ ನೀರು ಹರಿಸೋದಕ್ಕೆ ಕೂಡ ಕಷ್ಟ ಸಾಧ್ಯವಾಗುತ್ತೆ. ಈಗಾಗಲೇ ಸಿಎಂ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ, ಯಾರು ಕೂಡ ಬಿತ್ತನೆ ಬೀಜಗಳನ್ನ ಬಿತ್ತಬೇಡಿ, ಮಳೆ ಅಭಾವ ಇದೆ, ಕುಡಿಯೋದಕ್ಕೆ ನೀರುಗಳು ಲಭ್ಯ ಆಗ್ತಾ ಇಲ್ಲ, ಯಾರು ಕೂಡ ಈ ಒಂದು KRS ನೀರನ್ನ ನಂಬಿಕೊಂಡು ನೀವು ಬೆಳೆಯನ್ನ ಬೆಳೆಯೋದಕ್ಕೆ ಹೋಗಬೇಡಿ ಅಂತ ಹೇಳಿ ಮಂಡ್ಯ ಭಾಗದ ರೈತರಿಗೆ ಈಗಾಗಲೇ ಕರೆಯನ್ನ ಕೂಡ ಕೊಟ್ಟಿದ್ದಾರೆ ಸಿಎಂ ಅವರು. ಈಗಾಗಲೇ ಒಂದು ಸುತ್ತಿನ ಹೋರಾಟಗಳು ಕೂಡ ಈಗಾಗಲೇ ಆಗಿದೆ. ಈಗಾಗಲೇ ನೀರನ್ನ ಹರಿಸ್ತಾ ಇದ್ದೀರಿ ನೀವು ಕರ್ನಾಟಕದಿಂದ ತಮಿಳುನಾಡಿಗೆ ಅಂತ ಹೇಳಿ ಸಾಕಷ್ಟು ಆಕ್ರೋಶಗಳನ್ನು ಕೂಡ ವ್ಯಕ್ತಪಡಿಸುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಕಾಣಸಿಗ್ತಾ ಇದೆ. ಯಾಕೆಂದ್ರೆ ಮಳೆ ಅಭಾವ ಇದೆ. ಮಳೆ ಇದ್ದಂತಹ ಸಂದರ್ಭದಲ್ಲಿ ನೀವು ಎಷ್ಟೇ ನೀರು ಕೇಳಿದ್ರು ಕೂಡ ನಾವು ಹರಿಸೋದಕ್ಕೆ ಸಿದ್ಧರಾಗಿದ್ದೀವಿ, ಅದರಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಕರ್ನಾಟಕಕ್ಕೆ ಬರೋದಿಲ್ಲ. ಇಲ್ಲಿ ಕರ್ನಾಟಕದಲ್ಲೇ ಸರಿಯಾಗಿ ಮಳೆ ಆಗ್ತಾ ಇಲ್ಲ, ಕುಡಿಯೋದಕ್ಕೆ ನೀರು ಲಭ್ಯ ಆಗ್ತಾ ಇಲ್ಲ. ನೀವು ಈಗ ಇಷ್ಟು TMC ನೀರನ್ನ ಬಿಡಬೇಕು ಅಂತ ಹೇಳಿ
ಸೊ ಬೇಡಿಕೆಯನ್ನ ಇಡ್ತಾ ಹೋಗ್ತಾ ಇದ್ರೆ ಸೊ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗಬಹುದು. ಬೆಂಗಳೂರಿಗೆ ಕುಡಿಯುವ ನೀರಿನ ಕೊರತೆಗಳು ಕೂಡ ಹೆಚ್ಚಾಗಬಹುದು. ಮಂಡ್ಯ ಭಾಗದ ರೈತರಿಗೂ ಕೂಡ ಕುಡಿಯುವ ನೀರಿಗೆ ಸಮಸ್ಯೆ ಆಗ್ಬೋದು. ಬೆಳೆ ಬೆಳೆಯೋದಿರ್ಲಿ, ಕುಡಿಯುವ ನೀರಿಗೆ ಸಮಸ್ಯೆಗಳಾಗಬಹುದು. ಸೊ ಕಾದ್ ನೋಡ್ಬೇಕು ವಿಜಯ್ ಅವರು ಬರ್ತಾರಾ ಇಲ್ವಾ, ಬಂದ ನಂತರ ಯಾವ ರೀತಿಯಾದಂತಹ ಸಂಧಾನದ ಮಾತುಕತೆಗಳಾಗತ್ತೆ, ವಿಜಯ್ ಅವರು ಯಾವ ರೀತಿಯಾದಂತಹ ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಮೇಕೆದಾಟು ವಿಚಾರ ಆಗಬಹುದು ಅಥವಾ ಈ ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ತೀರ್ಮಾನ ತೆಗೆದುಕೊಳ್ತಾರೆ, ಇದರ ಜೊತೆಗೆ ಮೆಟ್ರೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆಗಳಾಗತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಈ ಎಲ್ಲಾ ವಿಷಯಕ್ಕೂ ಸಂಬಂಧಪಟ್ಟಂತೆ ಈ ಕಡೆಯಿಂದ ಡಿ.ಕೆ. ಶಿವಕುಮಾರ್ ಅವರು ಆಹ್ವಾನ ಕೊಟ್ಟಿದ್ದಾರೆ. ಆ ಆಹ್ವಾನಕ್ಕೆ ಯಾವ ರೀತಿಯಾಗಿ ರಿಯಾಕ್ಷನ್ ಬರುತ್ತೆ ಕಾದ್ ನೋಡ್ಬೇಕು.